ಪುರ ಎಂಬ ಊರಿನಲ್ಲಿ ಆಕಾಶಕ್ಕೆ ಕಣ್ಣ ಕೊರೆದಂತೆ ಸುರಿಯುತ್ತಿರುವ ಮಳೆ. ಗುಡುಗಿನ ಸದ್ದಿಗೆ ಇಡೀ ಪಶ್ಚಿಮ ಘಟ್ಟವೇ ನಡುಗುತ್ತಿತ್ತು. ಗುಡಿಸಿಲಿನ ಛಾವಣಿಯ ಮೇಲಿನ ಮಳೆಯ ಸದ್ದು ಯಾವುದೋ ಅಗೋಚರ ಶಕ್ತಿ ಬಾಗಿಲು ಬಡಿಯುತ್ತಿರುವಂತೆ ಭಾಸವಾಗುತ್ತಿತ್ತು. ಮನೆಯ ಮೂಲೆಯಲ್ಲಿ ಸೋರುತ್ತಿದ್ದ ನೀರು ನೆಲದ ಮೇಲಿದ್ದ ಕೆಸರಿನೊಂದಿಗೆ ಬೆರೆತು ರಕ್ತದ ಬಣ್ಣಕ್ಕೆ ತಿರುಗಿತ್ತು. ಆ ಕೆಸರಿನ ಮೇಲೊಂದು ಹಳೆಯ ಕಂಬಳಿ. ಅದರ ಮೇಲೆ ಜ್ವರದಿಂದ ಬಿಂದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವೃದ್ಧ ವೀರಭದ್ರ. ವೀರಭದ್ರನ ಪಕ್ಕದಲ್ಲಿಯೇ ಮಗ ಶಿವರಾಮ್ ಕುಳಿತಿರುತ್ತಾನೆ. ಅವನ ಕಣ್ಣುಗಳಲ್ಲಿ ನಿದ್ದೆಯಿಲ್ಲದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ. ಅವನ ಪತ್ನಿ ನೇತ್ರ ಒದ್ದೆಯಾದ ಸೀರೆಯಲ್ಲೇ ಒಲೆಯ ಹತ್ತಿರ ಬೆಂಕಿ ಹೊತ್ತಿಸಲು ವಿಫಲ ಯತ್ನ ಮಾಡುತ್ತಿದ್ದಳು. ನೇತ್ರ ಒಲೆಯನ್ನು ಹೊತ್ತಿಸುತ್ತಾ ಹೀಗೆ ಹೇಳುತ್ತಾಳೆ, ರೀ, ಇದು ಮಳೆಯಲ್ಲ ರೀ, ಪ್ರಳಯ. ಅಪ್ಪಯ್ಯನ ಮೈ ಬೆಂಕಿಯಂತೆ ಕಾಯ್ತಿದೆ. ಒಂದೇ ಒಂದು ಮಾತ್ರೆಗೂ ನಮ್ಮಲ್ಲಿ ಗತಿಯಿಲ್ಲವಲ್ಲ ರೀ. ನೇತ್ರ ಅಸಹಾಯಕತೆಯಿಂದ ಹೀಗೆ ಹೇಳುತ್ತಾಳೆ. ಆಗ ಶಿವರಾಮ್ ಎದ್ದು ಬಂದು ಹೀಗೆ ಹೇಳುತ್ತಾನೆ, ಏನ್ ಮಾಡ್ಲಿ ನೇತ್ರ, ಪ್ರಾಣ ಕೊಡ್ಲಾ? ಊರಲ್ಲಿ ಯಾರ್ ನಮಗ್ ಸಾಲ ಕೊಡ್ತಾರೆ? ಆ ರುದ್ರೇಶ್ ಗೌಡನ ಎಸ್ಟೇಟ್ನಲ್ಲಿ ಹಗಲಿರುಳು ದುಡಿದಿದ್ದಕ್ಕೆ ಸಿಕ್ಕಿದ್ದು ಈ ಮುರುಕಲು ಗುಡಿಸಲು. ಆ ಬೆಳಕಿನಲ್ಲಿ ವೀರಭದ್ರನ ಮುಖ ವಿಕಾರವಾಗಿ ಕಂಡಿತು. ಇದ್ದಕ್ಕಿದ್ದಂತೆ ಆತ ಗಟ್ಟಿಯಾಗಿ ಉಸಿರೆಳೆಯುತ್ತಾ ಕಣ್ಣುಗಳನ್ನು ಅಗಲಿಸಿ ಕಿರಿಚತೊಡಗಿದ. ಅವನು ಬರ್ತಾ ಇದ್ದಾನೆ. ಕೆಂಪು ಮಣ್ಣು, ಭೈರವನ ಕಣ್ಣು, ರಕ್ತ, ಬರೀ ರಕ್ತ. ಶಿವರಾಮ್ ತಂದೆಯ ಬಳಿ ಓಡಿಹೋದ. ಅಪ್ಪ, ಏನಾಗ್ತಿದೆ ನಿನ್ಗೆ? ಯಾರು ಬರ್ತಿದ್ದಾರೆ ಎಂದು ಕೇಳುತ್ತಾನೆ. ವೀರಭದ್ರನ ನಡುಗುವ ಕೈಗಳು ಶಿವರಾಮ್ನನ್ನು ಬಿಗಿಯಾಗಿ ಹಿಡಿದುಕೊಂಡು, ಪೆಟ್ಟಿಗೆ, ಆ ಹಳೆಯ ಆಲದ ಮರದ ಕೆಳಗಿರುವ ಪೆಟ್ಟಿಗೆ ಗೌಡನಿಗೆ ಸಿಗಬಾರದು. ಅದರಲ್ಲಿ ನಿನ್ನ ತಾಯಿಯ. ಶಿವರಾಮ್ ಬೆಚ್ಚಿಬಿದ್ದ. ಅವನ್ ತಾಯಿ 20 ವರ್ಷಗಳ ಹಿಂದೆ ಇದೇ ಮಳೆಯಲ್ಲಿ ಕಣ್ಮರೆಯಾಗಿದ್ಲು. ಮರುದಿನ ಬೆಳಿಗ್ಗೆ ಈ ಮಾತುಗಳನ್ನು ಕೇಳಿದ್ದ ಶಿವರಾಮ್ಗೆ ಹುಚ್ಚು ಹಿಡಿದಂತಾಗಿತ್ತು. ತಂದೆಯ ಪ್ರಾಣ ಉಳಿಸ್ಬೇಕು, ಜೊತೆಗೆ ತಾಯಿಯ ಸಾವಿನ ರಹಸ್ಯ ಭೇದಿಸ್ಬೇಕು. ಮನೆಯಲ್ಲಿ ಹೆಂಡತಿಯನ್ನು ಒಂಟಿಯಾಗಿ ಬಿಟ್ಟು ಭೀಕರ ಚಳಿಯಲ್ಲಿ, ಕತ್ತರಿ ಕಲ್ಲಿನಂತಹ ಮಳೆಯಲ್ಲಿ ಆತ ರುದ್ರೇಶ್ ಗೌಡನ ಬಂಗಲೆಯತ್ತ ನಡೆದ. ಕಾಲುಗಳು ಕೆಸರಿನಲ್ಲಿ ಹೂತು ಹೋಗ್ತಿದ್ವು, ಆದ್ರೆ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆ ಉರಿಯುತ್ತಿತ್ತು. ಗೌಡರ ಬಂಗಲೆಗೆ ಹೋಗಿ ಶಿವರಾಮ್ ನೇರವಾಗಿ ಬಾಗ್ಲು ತಟ್ಟುತ್ತಾನೆ. ಆಗ ಸ್ವತಃ ರುದ್ರೇಶ್ ಗೌಡ ಬಂದು ಬಾಗ್ಲಿ ತೆಗೆಯುತ್ತಾನೆ. ಅವನ ಕೈಯಲ್ಲಿ ಮದ್ಯದ ಗ್ಲಾಸ್, ಕಣ್ಣುಗಳಲ್ಲಿ ರಕ್ತಪಿಪಾಸು ಕ್ರೌರ್ಯ ಇತ್ತು. ನಂತರ ರುದ್ರೇಶ್ ಗೌಡ ಈ ರೀತಿಯಾಗಿ ಹೇಳುತ್ತಾನೆ, ಯಾರೋ ನೀನು ನಡುರಾತ್ರಿಯಲ್ಲಿ ನನ್ನ ಬಾಗಿಲು ಬಡಿದಿದ್ದು? ನಾನು ಶಿವರಾಮ್. ಗೌಡ್ರೆ, ಅಪ್ಪ ಸಾಯ್ತಾ ಇದ್ದಾನೆ. ಆಸ್ಪತ್ರೆಗೆ ಕೊಂಡೊಯ್ಯಲು ನನಗೆ 10,000 ರೂಪಾಯಿ ಬೇಕು. ನನ್ನ ಜೀವಮಾನವೆಲ್ಲ ನಿಮ್ಮ ತೋಟದಲ್ಲಿ ಜೀತ ಮಾಡ್ತೀನಿ, ದಯವಿಟ್ಟು ಹಣ ಕೊಡಿ. ಆಗ ಗೌಡ ನಗುತ್ತಾ, ಹೇ ಭಿಕಾರಿ, ಇದು ನಿನ್ನಪ್ಪನ ಧರ್ಮಛತ್ರ ಅಲ್ಲ. ನಿನ್ನಪ್ಪ ನನ್ನ ತೋಟದಲ್ಲಿ ಕದ್ದ ಆಂಟಿಕ್ ವಸ್ತುಗಳ ಬೆಲೆ ಎಷ್ಟು ಗೊತ್ತಾ? ಅವನು ಸಾಯುವುದೇ ಒಳ್ಳೆಯದು. ಹೊರಡಿಲ್ಲಿಂದ. ಆಗ ಗೌಡನ ಬಲಗೈ ಬಂಟ ಕಾಳಿಂಗ ಅಲ್ಲಿಗೆ ಬಂದ. ಗೌಡ್ರೆ, ಇವನನ್ನು ಹೊರಗೆ ಬಿಸಾಕ್ಲಾ? ಶಿವರಾಮ್ನ ಕಣ್ಣುಗಳು ಕೆಂಪಾದವು. ಕೋಪದಲ್ಲಿ ಆತ ಒಂದು ಮಾತಾಡಿದ. ಅಪ್ಪನಿಗೆ ಪ್ರಜ್ಞೆ ತಪ್ಪುವ ಮುನ್ನ ಭೈರವನ ಕಣ್ಣು ಮತ್ತು ಆಲದ ಮರದ ಕೆಳಗಿರುವ ಪೆಟ್ಟಿಗೆಯ ಬಗ್ಗೆ ಬಡಬಡಾಯಿಸಿದ. ಅದಕ್ಕೂ ನಿಮಗೂ ಏನಾದ್ರೂ ಸಂಬಂಧವಿದೆಯಾ ಗೌಡರೇ? ಗೌಡನ ಮುಖದ ಬಣ್ಣ ಬದಲಾಯಿತು. ಕಾಳಿಂಗನ ಮುಖದಲ್ಲಿಯೂ ಆತಂಕ. ಗೌಡ ತಕ್ಷಣ ತನ್ನ ಧ್ವನಿಯನ್ನ ತಗ್ಗಿಸಿ ನಯವಾಗಿ ಹೇಳಿದ, ಓ, ಹಾಗೆ ಹೇಳಿದ್ ನಾನಿನ್ ತಂದೆ. ಸರಿ, ಬಾ ಒಳಗೆ, ಹಣ ಕೊಡ್ತೀನಿ. ಶಿವರಾಮ್ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಕಾಳಿಂಗನ ಕೈಯಲ್ಲಿದ್ದ ಕಬ್ಬಿಣದ ರಾಡ್ ಶಿವರಾಮ್ನ ತಲೆಯತ್ತ ಭರದಿಂದ ಬೀಸಿ ಬಂತು. ಶಿವರಾಮ್ ತಪ್ಪಿಸಿಕೊಂಡು ಮಳೆಯಲ್ಲಿ ಕತ್ತಲೆಯತ್ತ ಓಡಿದ. ಆಗ ಗೌಡ ಅರಚಿದ, ಅವನು ಬದುಕಿ ಹೋಗ್ಬಾರ್ದು ಕಾಲಿಂಗ. ಮಳೆಯಲ್ಲೇ ಅವನನ್ನು ಮುಗಿಸಿ ಆ ಗುಡಿಸಲಿಗೆ ಬೆಂಕಿ ಹಚ್ಚು. ತಲೆಗೆ ಸಣ್ಣ ಪೆಟ್ಟಾಗಿ ರಕ್ತ ಸುರಿಯುತ್ತಿದ್ದರೂ ಶಿವರಾಮ್ ಕಾಡಿನ ಅಡ್ಡದಾರಿ ಹಿಡಿದು ಪೇಟೆಯಲ್ಲಿರುವ ತನ್ನ ಸ್ವಂತ ತಮ್ಮ ಪ್ರಕಾಶಿನ ಮನೆಯತ್ತ ಓಡಿದ.
ಪ್ರಕಾಶ್ ಆಸ್ತಿ ಎಲ್ಲವನ್ನೂ ಕಸಿದುಕೊಂಡು ಅಣ್ಣ ತಂದೆಯನ್ನು ಕಾಡಿಗೆ ಅಟ್ಟಿ ಪೇಟೆಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಬಾಗಿಲು ಬಡಿದ ತಕ್ಷಣ ಪ್ರಕಾಶ್ ಬಾಗಿಲು ತೆರೆದ. ಶಿವರಾಮ್ನನ್ನು ನೋಡಿ ಅಸಹ್ಯಪಟ್ಟು ಹೀಗೆ ಹೇಳುತ್ತಾನೆ. ಯಾಕೋ ಬಂದೆ ಇಲ್ಲಿಗೆ? ಮರ್ಯಾದೆ ಇಲ್ವಾ ನಿನ್ಗೆ? ಆಗ ಶಿವರಾಮ್ ಈ ರೀತಿ ಬೇಡಿಕೊಳ್ತಾನೆ. ಪ್ರಕಾಶ್, ದಯವಿಟ್ಟು ನನ್ನನ್ನು ಒಳಗೆ ಸೇರಿಸ್ಕೋ. ಗೌಡನ ಗುಂಡಾಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಅಪ್ಪನ ಜೀವ ಅಪಾಯದಲ್ಲಿದೆ. ನನಗೆ ಬೇರೇನೂ ಬೇಡ. ನಿನ್ನ ಕಾರು ಕೊಡು. ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸ್ಬೇಕು. ಆಗ ಪ್ರಕಾಶನ ಹೆಂಡತಿ ಬಂದು ಹೀಗೆ ಹೇಳುತ್ತಾಳೆ. ಏನ್ರಿ, ಆ ಭಿಕ್ಷುಕನನ್ನ ಯಾಕ್ ನಿಲ್ಸ್ಕೊಂಡಿದ್ದೀರಾ? ಗೌಡರ್ ಜೊತೆ ನಮ್ಗೆ ವ್ಯವಹಾರ ಇದೆ. ಇವನ್ಗೆ ಸಹಾಯ ಮಾಡಿದ್ರೆ ಗೌಡರ್ ನಮ್ಮನ್ನ ಬಿಡ್ತಾರಾ? ಓಡ್ಸಿ ಇವನನ್ನು. ಪ್ರಕಾಶಣ್ಣನನ್ನು ದೂಡಿ ಬಾಗಿಲು ಮುಚ್ಚಲು ಹೋದ. ಆಗಲೇ ಶಿವರಾಮ್ನ ಕಣ್ಣು ಕೋಣೆಯ ಮೂಲೆಯಲ್ಲಿದ್ದ ಕಸದ ಬುಟ್ಟಿಯತ್ತ ಬಿತ್ತು. ಅಲ್ಲಿ ಹರಿದು ಬಿದ್ದಿದ್ದ ಒಂದು ಕಪ್ಪು ರೇನ್ಕೋಟ್ ಮತ್ತು ಅದರ ಮೇಲಿದ್ದ ಕೆಸರು. ಇದು ಅದೇ ರೇನ್ಕೋಟ್ ಗುಡಿಸಿಲಿನ ಹೊರಗೆ ನಿಂತಿದ್ದ ವ್ಯಕ್ತಿ ಹಾಕಿಕೊಂಡಿದ್ದದ್ದು. ಇದಕ್ಕಿಂತ ಆಘಾತಕಾರಿ ವಿಷಯವೆಂದರೆ ಆ ರೇನ್ಕೋಟ್ ಜೇಬಿನಿಂದ ಆಚೆ ಬಿದ್ದಿದ್ದ ಒಂದು ಬೆಳ್ಳಿಯ ಡಾಲರ್. ಆ ಡಾಲರ್ ಶಿವರಾಮ್ನ ತಾಯಿ ಕಳೆದು ಹೋದ ದಿನ ಹಾಕಿಕೊಂಡಿದ್ದದ್ದು. ಶಿವರಾಮ್ನ ಮಿದುಳು ಸ್ತಬ್ಧವಾಯಿತು. ತನ್ನ ಹೆತ್ತ ತಾಯಿಯ ಸಾವಿನ ಹಿಂದೆ ಗೌಡನ ಜೊತೆಗೆ ತನ್ನ ಸ್ವಂತ ತಮ್ಮನ ಕೈವಾಡವೂ ಇದೆಯೇ? ಶಿವರಾಮ್ ಸಿಂಹದಂತೆ ಗರ್ಜಿಸುತ್ತಾ ಹೀಗೆ ಹೇಳುತ್ತಾನೆ. ನೀನು ನಿನ್ನೆ ರಾತ್ರಿ ನಮ್ಮ ಗುಡಿಸಿಲಿನ ಬಳಿ ಬಂದಿದ್ದೆ ಅಲ್ವಾ ಪ್ರಕಾಶ್? ಪ್ರಕಾಶ್ನ ಮುಖ ಬೆವರಿತು. ಆತ ತಕ್ಷಣ ರಿವಾಲ್ವರ್ ತೆಗೆದು ಅಣ್ಣನತ್ತ ಗುರಿ ಇಟ್ಟ. ಹೌದು, ನಾನೇ ಬಂದಿದ್ದೆ. ಮುದುಕ ಸಾಯುವ ಮುನ್ನ ಆ ಪೆಟ್ಟಿಗೆಯ ರಹಸ್ಯ ಹೇಳ್ತಾನೆ ಅಂತ ಕಾಯ್ತಾ ಇದ್ದೆ. ನೀನು ಇಲ್ಲಿಗೆ ಬಂದು ನಿನ್ನ ಸಾವನ್ನ ನೀನೇ ತಂದುಕೊಂಡೆ. ಗುಂಡು ಹಾರುವ ಸದ್ದು ಢಮ್ಮೆಂದು ಪೇಟೆಯ ಮೌನವನ್ನು ಸೀಳಿತು. ರಕ್ತದ ಮಡುವಿನಲ್ಲಿ ಒಬ್ಬರು ನೆಲಕ್ಕೆ ಉರುಳಿದರು. ಆದರೆ ಅದು ಶಿವರಾಮ್ ಆಗಿರಲಿಲ್ಲ. ಗುಂಡು ತಗುಲಿದ್ದು ಪ್ರಕಾಶ್ನ ಹೆಂಡತಿಗೆ. ಆಕಸ್ಮಿಕವಾಗಿ ಅಡ್ಡ ಬಂದಿದ್ಲು. ಆ ಗದ್ದಲದ ಲಾಭ ಪಡೆದು ಶಿವರಾಮ್ ಅಲ್ಲಿಂದ ತಪ್ಪಿಸ್ಕೊಂಡು ಹುಚ್ಚನಂತೆ ಮರಳಿ ಕಾಡಿನತ್ತ ಓಡಿ ಬಂದಿದ್ದ. ಮಳೆ ಈಗ ಇನ್ನಷ್ಟು ರೌದ್ರಾವತಾರ ತಾಳಿತ್ತು. ಕಾಳಿ ನದಿ ಕೆಂಪು ಮಣ್ಣನ್ನು ಹೊತ್ತು ರುದ್ರನರ್ತನ ಮಾಡುತ್ತಿತ್ತು. ನದಿಯ ದಡದಲ್ಲಿ ಬೃಹತ್ ಬಂಡೆಯ ಮೇಲೆ ಶಿವರಾಮ್ ನಿಂತಿದ್ದ. ಆತನ ಮೆದುಳಿನಲ್ಲಿ ಸಾವಿರಾರು ಪ್ರಶ್ನೆಗಳು. ತನ್ನ ಸ್ವಂತ ತಮ್ಮ ತಾಯಿಯನ್ನು ಕೊಂದನೆ? ಗೌಡನಿಗೆ ಬೇಕಾದ ಆ ಪೆಟ್ಟಿಗೆಯಲ್ಲಿ ಏನಿದೆ? ಅಪ್ಪನಿಗೆ ಇದು ಮೊದಲೇ ಗೊತ್ತಿತ್ತೆ? ಎಲ್ಲಕ್ಕಿಂತ ಹೆಚ್ಚಾಗಿ ನೇತ್ರ, ನನ್ನ ಹೆಂಡತಿ ನೇತ್ರ ಯಾಕೆ ಪದೇ ಪದೇ ಭಯಪಡುತ್ತಿದ್ದಳು? ಅವಳು ಯಾರಿಗೆ ಹೆದರುತ್ತಿದ್ದಳು? ಇಡೀ ಪ್ರಪಂಚವೇ ನಕಲಿ ಎಂದು ಅವನಿಗೆ ಅನಿಸತೊಡಗಿತು. ಬಡತನ ಅವನ ದೇಹವನ್ನು ಸವಕಲು ಮಾಡಿತು. ಆದ್ರೆ ಈ ದ್ರೋಹ ಅವನ ಆತ್ಮವನ್ನೇ ಸುಟ್ಟು ಹಾಕಿತ್ತು. ಸಾಕು, ಈ ನರಕ ಸಾಕು. ಈ ಉಕ್ಕುವ ನದಿಗೆ ಹಾರಿ ನನ್ನ ಪ್ರಾಣ ಕಳೆದುಕೊಂಡರೆ ಎಲ್ಲ ಮುಗಿಯುತ್ತದೆ. ಯಾರಿಗೂ ನಾನು ಬೇಡ. ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲ. ಆತ ಕಣ್ಣು ಮುಚ್ಚಿ ನದಿಗೆ ಹಾರಲು ಮುಂದಡಿಯಿಟ್ಟ. ಆಗಲೇ ನದಿಯ ರಭಸಕ್ಕೆ ದಡದ ಮಣ್ಣು ಕುಸಿದು ಹಳೆಯ ಆಲದ ಮರದ ಬೇರುಗಳು ಕಿತ್ತು ಬಂದವು. ಶಿವರಾಮ್ ಬೆಚ್ಚಿಬಿದ್ದ. ಕುಸಿದ ಮಣ್ಣಿನೊಳಗೆ ಒಂದು ಹಳೆಯ ಮರದ ಪೆಟ್ಟಿಗೆ ಅರೆಬರೆಯಾಗಿ ಹೊರಬಂದಿತ್ತು. ತಂದೆ ಹೇಳಿದ ಅದೇ ಪೆಟ್ಟಿಗೆ. ಶಿವರಾಮ್ ಸಾವಿನ ಆಲೋಚನೆ ಬಿಟ್ಟು ಪೆಟ್ಟಿಗೆಯತ್ತ ಧಾವಿಸಿದ. ಮಣ್ಣು ತೆಗೆದು ಪೆಟ್ಟಿಗೆಯ ಬೀಗವನ್ನು ಕಲ್ಲಿನಿಂದ ಒಡೆದ. ಅದರಲ್ಲಿದ್ದದ್ದು ಬರೀ ಚಿನ್ನದ ನಾಣ್ಯಗಳಾಗಿರ್ಲಿಲ್ಲ. ಒಂದು ಹಳೆಯ ಡೈರಿ ಮತ್ತು ನೇತ್ರಾಳ ಫೋಟೋ. ನೇತ್ರಾಳ ಹಳೆಯ ಫೋಟೋ. ಅದರ ಹಿಂದೆ ರುದ್ರೇಶ ಗೌಡನ ಮಗಳು ಅಂದು ಬರೆಯಲಾಗಿತ್ತು. ಶಿವರಾಮ್ನ ಕಣ್ಣುಗಳು ತೇಜಸ್ವಿಯಾದವು. ಭೂಮಿ ತಿರುಗಿದಂತಾಯಿತು. ನನ್ನ ಹೆಂಡತಿ ನೇತ್ರ ತನ್ನ ಬದ್ಧವೈರಿ ರುದ್ರೇಶ್ ಗೌಡನ ಮಗಳೇ? ಹಾಗಾದರೆ ಅವಳು ನನ್ನನ್ನು ಮದುವೆಯಾಗಿದ್ದು ಯಾಕೆ? ಈ ಗುಡಿಸಲಿನಲ್ಲಿ ನನ್ನ ಜೊತೆ ಬಡತನದ ನಾಟಕ ಆಡುತ್ತಿರುವುದು ಯಾಕೆ? ಆಗ ತಕ್ಷಣ ಹಿಂದಿನಿಂದ ಒಂದು ಧ್ವನಿ ಬಂತು. ಯಾಕಂದ್ರೆ ಆ ಪೆಟ್ಟಿಗೆ ನಮಗ್ ಬೇಕಿತ್ತು ಶಿವರಾಮ್. ಹಿಂದಿನಿಂದ ಬಂದ ಧ್ವನಿ ಕೇಳಿ ಶಿವರಾಮ್ ತಿರುಗಿದ. ಅಲ್ಲಿ ಮಳೆಯಲ್ಲಿ ತೊಯ್ದು ನಿಂತಿದ್ದಳು ನೇತ್ರ. ಅವಳ ಹಿಂದೆ ಕಾಳಿಂಗ ಮತ್ತು ರುದ್ರೇಶ್ ಗೌಡ ಇದ್ದರು. ನೇತ್ರಾಳ ಕಣ್ಣುಗಳಲ್ಲಿ
ಈಗ ಯಾವ ಭಯವೂ ಇರಲಿಲ್ಲ. ಬದಲಿಗೆ ಕುತಂತ್ರದ ನಗು ಇತ್ತು. ಆಗ ಹೀಗೆ ಹೇಳುತ್ತಾಳೆ, ಕ್ಷಮಿಸು ಶಿವರಾಮ್. 10 ವರ್ಷಗಳ ಹಿಂದೆ ನಿನ್ನ ತಾಯಿ ಈ ಎಸ್ಟೇಟ್ನ ನಿಜವಾದ ವಾರಸುದಾರಳಾಗಿದ್ದಳು. ನನ್ನ ಅಪ್ಪ ಗೌಡ ಅವಳನ್ನು ಕೊಂದು ಆಸ್ತಿ ಕಬಳಿಸಿದ. ಆದ್ರೆ ನಿನ್ನ ತಾಯಿ ಸಾಯುವ ಮುನ್ನ ಅಪ್ಪನ ಎಲ್ಲಾ ಕಪ್ಪು ದಂಧಗಳ ದಾಖಲೆಗಳು ಮತ್ತು ಆಸ್ತಿಯ ಮೂಲ ಪತ್ರಗಳನ್ನು ಈ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದಳು. ಆ ಪೆಟ್ಟಿಗೆ ಎಲ್ಲಿದೆ ಎಂದು ನಿನ್ನಪ್ಪನಿಗೆ ಮಾತ್ರ ಗೊತ್ತಿತ್ತು. ಆ ಗುಟ್ಟನ್ನು ಹೊರತೆಗೆಯಲೆಂದೇ ಅಪ್ಪ ನನ್ನನ್ನು ನಿನ್ನ ಬಾಳಿನಲ್ಲಿ ಕಳುಹಿಸಿದ. ಆದ್ರೆ ನಿನ್ನಪ್ಪ ಬಾಯಿ ಬಿಡ್ಲಿಲ್ಲ. ನಿನ್ನೆ ರಾತ್ರಿ ಅವನಿಗೆ ಮೈಕೈ ಬೆಚ್ಚಗಾಗುವ ಇಂಜೆಕ್ಷನ್ ಕೊಟ್ಟಿದ್ದೆ ನಾನು. ಜ್ವರದ ಮಂಪರಿನಲ್ಲಿ ಆತ ನಿಜ ಬಡಬಡಿಸಿದ. ಶಿವರಾಮ್ಗೆ ತನ್ನ ಪ್ರೀತಿ, ಶ್ರಮ, ತ್ಯಾಗ ಎಲ್ಲವೂ ಒಂದು ದೊಡ್ಡ ನಾಟಕದ ಪಾತ್ರಗಳೆನಿಸಿದವು. ಆತನ ದುಃಖ ಈಗ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿತು. ಸತ್ತರೂ ಈ ಪೆಟ್ಟಿಗೆಯನ್ನು ನಿಮ್ಗೆ ಬಿಡಲ್ಲ. ಶಿವರಾಮ್ ಸಿಂಹದಂತೆ ಗರ್ಜಿಸಿ ನೇತ್ರಾಳ ಮೇಲೇರಿದ. ಆಗ ಗೌಡ ಕೂಗಿ, ಶೂಟ್ ಮಾಡು ಅವನ್ನ ಎಂದು ಹೇಳುತ್ತಾನೆ. ನೇತ್ರ ಟ್ರಿಗರ್ ಒತ್ತಿದಳು. ಆದರೆ ಗುಂಡು ಶಿವರಾಮ್ಗೆ ತಗುಲಲಿಲ್ಲ. ಮಳೆಯಿಂದಾಗಿ ಮಣ್ಣು ಕುಸಿದಿದ್ದರಿಂದ ಅವಳ ಕಾಲು ಜಾರಿ ಗುಂಡು ಕಾಳಿಂಗನ ಎದೆಗೆ ಹೊಕ್ಕಿತು. ಕಾಳಿಂಗ ನದಿಗೆ ಉರುಳಿದ. ಗೌಡ ಕೋಪದಿಂದ ತನ್ನ ರಿವಾಲ್ವರ್ ತೆಗೆದ. ಆದ್ರೆ ಪ್ರಕೃತಿಯ ತೀರ್ಪು ಬೇರೆಯೇ ಇತ್ತು. ಸತತ ಮಳೆಯಿಂದಾಗಿ ಅವರು ನಿಂತಿದ್ದ ಇಡೀ ಬೆಟ್ಟದ ಒಂದು ಭಾಗವೇ ಗುಡುಗುಡು ಸದ್ದಿನೊಂದಿಗೆ ಕುಸಿಯಲು ಆರಂಭಿಸಿತು. ಬೃಹತ್ ಮಣ್ಣಿನ ರಾಶಿ ಮರಗಳ ಸಮೇತ ಅವರ ಮೇಲೆ ಎರಗಿತು. ಶಿವರಾಮ್ ಪೆಟ್ಟಿಗೆಯನ್ನು ಬಿಗಿಯಾಗಿ ಹಿಡಿದು ಪಕ್ಕದ ಬೃಹತ್ ಬಂಡಿಯೊಂದರ ಆಸರೆ ಪಡೆದ. ಕ್ಷಣಾರ್ಧದಲ್ಲಿ ನೇತ್ರಾ ಮತ್ತು ರುದ್ರೇಶ್ ಗೌಡ ತಮ್ಮ ದುರಾಸೆಯ ಕಪ್ಪು ಹಣದ ಆಸೆಯೊಂದಿಗೆ ಉಕ್ಕಿ ಹರಿಯುತ್ತಿದ್ದ ಕಾಳಿ ನದಿಯ ಕೆಸರಿನಲ್ಲಿ ಶಾಶ್ವತವಾಗಿ ಸಮಾಧಿಯಾದರು. ಪ್ರಕೃತಿ ತನ್ನ ಲೆಕ್ಕವನ್ನು ಚುಕ್ತಾ ಮಾಡಿತ್ತು. ಮಳೆ ನಿಂತಿದೆ. ಬೆಳಗಿನ ಎಳೆಯ ಬಿಸಿಲು. ಶಿವರಾಮ್ ಹಾಗೂ ಅವನ ತಂದೆ ಮನೆಯಲ್ಲಿ ಕುಳಿತಿರುತ್ತಾರೆ. ಡೈರಿಯಲ್ಲಿದ್ದ ದಾಖಲೆಗಳಿಂದ ರುದ್ರೇಶಗೌಡನ ಸಾಮ್ರಾಜ್ಯ ಪತನಗೊಂಡಿದೆ ಮತ್ತು ಎಸ್ಟೇಟ್ನ ಒಡೆತನ ಮರಳಿ ಶಿವರಾಮ್ಗೆ ಸಿಕ್ಕಿದೆ. ಆತನ ಮುಖದಲ್ಲಿ ಗೆಲುವಿನ ನಗೆ ಇಲ್ಲ, ಆದರೆ ಒಂದು ಪ್ರಶಾಂತತೆಯಿದೆ. ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಅಂಚಿಗೆ ತಳ್ಳಲ್ಪಟ್ಟಾಗ ಮಾನವನ ಸಹನೆ ಸ್ಫೋಟಗೊಂಡರೆ ಪ್ರಕೃತಿಯೂ ಅವನ ಬೆಂಬಲಕ್ಕೆ ನಿಲ್ಲುತ್ತದೆ ಎಂಬುದಕ್ಕೆ ಈ ಮಳೆಯೇ ಸಾಕ್ಷಿ. ಹಾಗೇ ಆದ್ರೆ ಕಾಳಿ ನದಿಯ ದಡದಲ್ಲಿ ಕೆಸರಿನಿಂದ ಹೊರಚಾಚಿರುವ ಕೈಬೆರಳು ಯಾರದು? ನೇತ್ರಾ ಸತ್ತು ಹೋದಳಾ ಅಥವಾ ಬದುಕಿದಳಾ ಎಂದು ತಿಳಿದುಕೊಳ್ಳಬೇಕಾ? ಹಾಗಿದ್ದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.